RCB ವರ್ಸಸ್ ಪಂಜಾಬ್ ಮ್ಯಾಚ್ ಟಾಸ್ ಕಂಪ್ಲೀಟ್ ಆಗಿದೆ. RCB ಟಾಸ್ ಸೋತು ಬ್ಯಾಟಿಂಗ್ ಆಯ್ಕೆ ಮಾಡಿದ್ದಾರೆ. ಅಚಾನಕ್ ಆಗಿ RCB ಪ್ಲೇಯಿಂಗ್ 11ನಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಮಳೆ ಫೈನಲಿ ನಿಲ್ತು. 9:15ಗೆ ಟಾಸ್ ಆಯಿತು. RCB ತಂಡ ಟಾಸು ಮತ್ತೆ ಸೋತಿದೆ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ. ಪಂಜಾಬ್ ಟಾಸ್ ಗೆದ್ದು ಬೌಲಿಂಗ್ ಮಾಡ್ತಾ ಇದ್ದಾರೆ. RCB ತಂಡ ಇವತ್ತು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. RCB ತಂಡದ ಪ್ಲೇಯಿಂಗ್ 11ನಲ್ಲಿ ಬದಲಾವಣೆ ಏನಪ್ಪ ಅಂದರೆ ಡೈರೆಕ್ಟ್ ಆಗಿ ಸುಯೇಶ್ ಶರ್ಮಾನ ಎಂಟ್ರಿ ಕೊಟ್ಟಿದ್ದಾರೆ. ದೇವದತ್ ಪಡಿಕ್ಕಲ್ ಪ್ಲೇಯಿಂಗ್ 11ನಿಂದ ಹೊರಗೆ. ಇದೇ ದೊಡ್ಡ ಬದಲಾವಣೆ. ವಿರಾಟ್ ಕೊಹ್ಲಿ ಸಾಲ್ಟ್ ಓಪನಿಂಗು 3 ಪಟ್ಟಿದ್ದರು. 4 ಲಿವಿಂಗ್ಸ್ಟನ್, 5 ಶರ್ಮಾ, 8 ಡೇವಿಡ್, 9 ಕ್ರೂನಲ್ಲು. ಅದಾದಮೇಲೆ ಇನ್ನು ಮಿಕ್ಕಿದ ಪ್ಲೇಯರ್ಸ್ ಎಲ್ಲರೂ ಕೂಡ ಬರ್ತಾರೆ. ಸಾಕತ್ ಅಂತ ಹೇಳ್ಬೋದು. ಈ ಮ್ಯಾಚು 14 ಓವರ್ಗಳ ಪಂದ್ಯ ಆಗಿರುತ್ತೆ. ಸಾಕತ್ತಾಗಿರುತ್ತೆ ಅಂತ ಹೇಳ್ಬೋದು. ನಮ್ಮ RCB ತಂಡ ಗೆಲ್ಲಲೇಬೇಕಾದರೆ 14 ಓವರ್ಗೆ ಮಿನಿಮಮ್ 180, 190 ಹೊಡಿಬೇಕು. ಆವಾಗ ಮ್ಯಾಚು ಸಾಕತ್ತಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಳೆ ಯಾವಾಗ ಬೇಕಾದ್ರೆ ಎಂಟ್ರಿ ಕೊಡ್ಬೋದು. ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. RCB ಪಂಜಾಬ್ ಮ್ಯಾಚ್ ಟಾಸ್ ಆಗಿದೆ. RCB ತಂಡ ಟಾಸ್ನ ಸೋತು ಮೊದಲು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ RCB ತಂಡ ಇನ್ನೂ ಕೂಡ ಗೆದ್ದಿಲ್ಲ. ಇವತ್ತು ಗೆಲ್ತಾರಾ? ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ. RCB ಅಭಿಮಾನಿ ಆದರೆ ಫಾಲೋ ಮಾಡಿ.